ಗೈಸ್ ನೋಡಿ ನಮ್ಮ ಗಾಡಿ ಬಿದ್ದೋಗಿದೆ ಗೈಸ್. ಏನ್ ಅವಸ್ಥೆ ಗೈಸ್, ಆಫ್ ರೋಡ್ ಬಂದದ್ದು ನೋಡಿ. ಗಾಡಿದ ಅವಸ್ಥೆ ನೋಡಿ, ಇವ್ರ ಗಾಡಿ ಬಿದ್ದಿದೆ, ನನ್ನ ಗಾಡಿ ಬಿದ್ದಿದೆ. ಗಾಡಿ ಬಿದ್ದಿರೋದಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹೋಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಆಫ್ ರೋಡ್ಗೆ ಒಂದು ಪ್ಲ್ಯಾನ್ ಹಾಕಿದ್ದೀವಿ. ಸೊ ಅದರಿಂದ ಇಲ್ಲಿಂದ ನಾವು ಆಫ್ ರೋಡಿಗೆ ಸರಿಪಲ್ಲ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಮಿಸ್ಟರ್ RX 135 ಕೂಡ ಬರ್ತಾ ಇದ್ದಾರೆ. ಅದೇ ಥರ ಅಫ್ರಿಕ್ಸ್ ರೈಡರ್ ಕೂಡ ಇಲ್ಲೇ ಇದ್ದಾರೆ. ಭಾಯ್ ಕುಚ್ ಕೇನೋ भाई लाइम सोडा फेस से शुगर कैन है हमारा. ಇದು ಬಿಕ್ಕರಗಟ್ಟೆ ಸರ್ವಿಸ್ ರೋಡ್ಗೆ ಹಾಕುವಾಗನೇ ಜಸ್ಟ್ ಅಲ್ಲೇ ಲೆಫ್ಟ್ ಅಲ್ಲಿ ಸಿಗುತ್ತೆ. ಬನ್ನಿ ವಿಸಿಟ್ ಮಾಡಿ ಆಯ್ತಾ, ಒಳ್ಳೇದಿದೆ ಜ್ಯೂಸ್ ಎಲ್ಲ. ನಾ भाई कुछ बात करो, एंजॉय करो, जाली करो. क्या बोलने का भाई, हमारे पास क्या क्या है? लाइम सोडा है हमारे पास, शुगर कैन जूस है, आइसक्रीम है. भाई इसलिए फ्री दे रहा है. हाँ भाई अपना भाई लोग एक जूस फ्री दे रहे हैं. ಗೈಸ್, ಬಿಕ್ಕರ್ನಗಟ್ಟೆ ನಮ್ಮ ಸರ್ವಿಸ್ ರೋಡ್ಗೆ ಹಾಕ್ತೀವಲ್ಲ, ಅಲ್ಲೇ ಪಕ್ಕದಲ್ಲಿರುವಂಥ ಜ್ಯೂಸ್ ಅಂಗಡಿ. ಸೊ ನಮ್ಮ ಬ್ರದರ್ಸ್ಗೆ ಸಪೋರ್ಟ್ ಮಾಡಿ. ಬಾಯ್ ಕಾಸೆ हम यूपी से है भाई. ಯು ಪಿ ಅವರಂತೆ. ಸೊ ಸಪೋರ್ಟ್ ಮಾಡಿ, ಜ್ಯೂಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿಂದ ನಾವು ವೆಯ್ಟ್ ಮಾಡಿ ನಮ್ಮ RX ಅವ್ರು ಬರ್ತಾ ಇದ್ದಾರೆ. ಅಲ್ಲಿಂದ ಅವ್ರ ಜೊತೆಗೆ ಸರಿಪಲ್ಲ ಹೋಗ್ತಾ ಇದ್ದೀವಿ. ಆಲ್ರೆಡಿ ಫಾಲೋ ಕಿಯಾ ಹೈ ಭಾಯ್ ನೆ. कब किया, कौन सा वीडियो में किया भाई? बहुत सारा वीडियो देखता रहता हूँ आपका. फीड में आता है ना, आते रहता है. मैंगलोर. थैंक यू भाई, थैंक यू सो मच. मारो एक मारो. ಥ್ಯಾಂಕ್ ಯು. ಆಲ್ರೆಡಿ ಫಾಲೋ ಮಾಡಿದ್ದಾರೆ. UP ಅವರು ಕೂಡ ಫಾಲೋ ಮಾಡಿದ್ದಾರೆ ಗೈಸ್. ನೀವೇ ಬಾಕಿ ಮಂಗಳೂರಿನವರಾಗಿ. ಸೊ ಆದಷ್ಟು ಬೇಗ ಫಾಲೋ ಮಾಡಿ, ಇವರ ಶಾಪಿಗೆ ಒಂದು ವಿಸಿಟ್ ಮಾಡಿ. ಕೂಡ ಬಂದ್ರು. ಸೊ ಇವಾಗ ನಾವು ಅಫ್ರಿಕ್ಸ್ ಅವರು ಇದ್ದಾರೆ, ನಮ್ಮ ರಾಕೇಶ್ ಬಂದ್ರು, ಮತ್ತೆ ಕೆಲವೊಬ್ರು ಬರ್ಲಿಕ್ಕಿದ್ದಾರೆ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಸರಿಪಲ್ಲ ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿ ಆಫ್ ರೋಡ್ ಏನೋ ಮಣ್ಣಂಗಟ್ಟಿ ಉಂಟಂತೆ, ನೋಡುವ ಯಾವ ಥರ ಆಗುತ್ತೆ ಅಂತ. ಇದೆಂತ ಯೂಸರ್ ನೇಮ್ ಎಲ್ಲ ಬಂದಿದ್ದೀರಾ ದೊಡ್ಡದಾಗಿ ಇದೆಯಾ? ಓಕೆ ಗೈಸ್, ಜ್ಯೂಸ್ ಎಲ್ಲ ಕುಡ್ದಾಯಿತು. ಸೊ ನಾವೊಂದು ಪೇ ಮಾಡಿ ಇಲ್ಲಿಂದ ನಾವು ಸರಿಪಲ್ಲ ವ್ಯೂ ಪಾಯಿಂಟ್ಗೆ ಹೊಡೋಣ. ಸೊ ಯಾವ ಥರ ಎಲ್ಲ ಆಫ್ ರೋಡ್ ಇರುತ್ತೆ, ಯಾವ ಥರ ಎಲ್ಲ ಇದೆ ಅಂತ ಒಂದು ಜಸ್ಟ್ ಆ್ಯಕ್ಚುಲಿ ನಾನು ಮಾಡಲಿಕ್ಕಿಲ್ಲ. ನಂದು ಮೊನ್ನೆ ಗಾಡಿ ಎಲ್ಲ ರಿಪೇರಿ ಮಾಡಿ ನಿನ್ನೆ ಸಂಜೆ ತಾನೇ ತೊಗೊಂಡು ಬಂದೆ. ಯಾಕೆಂದರೆ ನೆಕ್ಸ್ಟ್ ವೀಕಲ್ಲಿ ಲಡಾಖ್ ಹೋಗ್ತಾ ಇದ್ದೀನಿ. ಸೊ ಗೈಸ್ ಬನ್ನಿ ಹೋಗೋಣ. ಚಲೋ ಟೀಕೆ ಬಾಯ್, ಚಲ್ತೇವೆ ಬಾಯ್. ಚಲೋ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ ಜ್ಯೂಸ್ ಕೊಡ್ಲಿಕ್ಕೆ ಅಂತ ನಿಲ್ಲಿಸಿದ್ವಿ ಅಲ್ಲಿ ಒಂದು ಶಾಪಲ್ಲಿ. ಸೊ ಅವ್ರು ಹೇಳಿದರು, ಬ್ರೋ ನಿಮ್ಮನ್ನು ನಾವು ಫಾಲೋ ಮಾಡಿದ್ದೀವಿ ಅಂತ ಹೇಳಿದರು. ಲಿಟ್ರಲಿ ಗೈಸ್ ತುಂಬ ಅಂದರೆ ತುಂಬ ಖುಷಿ ಆಯಿತು. UP ಅವರು, ಅದು ಕೂಡ UP, ಬಟ್ ಅವ್ರಿಗೇನೋ ನಮ್ಮ ಫೀಡ್ ಬರ್ತಾ ಇರುತ್ತಂತೆ. ಸೊ ಅದಕ್ಕೆ ಒಂದು ಸಪೋರ್ಟ್ ಇರಲಿ ಅಂತ ಒಂದು ಫಾಲೋ ಮಾಡಿಟ್ಟಿದ್ದಾರೆ. ಇವಾಗ ಬೇರೆ ಸ್ವಲ್ಪ ಗುರ್ತ ಜಾಸ್ತಿ ಆಯಿತು. ಅದಕ್ಕೆ ಹೇಳಿದರು, ನಾವು ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಹೇಳ್ತೀನಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ, ಫುಲ್ಲು ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದರು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲಿಂದ ಹೋಗೋದಾ? ಹೋಗು. ಓಕೆ ಗೈಸ್, ಇಲ್ಲಿಂದ ನಾವು ಸರಿಪಲ್ಲ ವ್ಯೂ ಪಾಯಿಂಟಿಗೆ ಹೋಗೋಣ. ಸೊ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಮಿಸ್ಟರ್ RX 135 ಕೂಡ ಇದ್ದಾರೆ. ಅದೇ ಥರ ಅಫ್ರಿಕ್ಸ್ ರೈಡರ್ 46 ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ, ಲೆಫ್ಟ್ ಸೈಡಲ್ಲಿ ಓವರ್ಟ್ಯಾಕ್ ಮಾಡಿಕೊಂಡು ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ ಮೀ ಅಂತ ಹಾಕಿದ್ದೆ. ಸೊ ಅದು ಕೂಡ ಒಂದು ಒಳ್ಳೆ ಬೆಳ್ತಂಗಡಿ ರೂಟಲ್ಲಿ ಅದು ತುಂಬ ವೈರಲ್ ಆಗಿತ್ತು. ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು ಅವತ್ತೇನೋ ಒಂದು ಜೋಶಲ್ಲಿ ಹೊಡ್ಕೊಂಡು ಬಂದ್ವಿ. ದಯವಿಟ್ಟು ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಜೀವ ಉಳಿಯುತ್ತೆ. ಸೊ ಈ ಕಡೆಯಿಂದ ನಾನು ಸರಿಪಲ್ಲಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ಕಡೆಯಿಂದ ಅಂತ. ಸೊ ನೋಡೋಣ, ಸರಿಪಲ್ಲ ಕಡೆ ಹೋಗಿ ಏನು ಎತ್ತ ಅಂತ ನೋಡೋಣ. RX ಕ್ರೇಜ್ ಅಲ್ವಾ ಗೈಸ್, ಏನು ಸೌಂಡಿಗೇನೆ ಒಂಥರ ಖುಷಿ ಅದು. ನಮ್ಮ ಇನ್ನೊಬ್ಬರು ಎಕ್ಸ್ಪಿರಿಟ್, ಇವರದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ. ನಮ್ಮ ದಿಡುಪ್ಪೆ ವಾಟರ್ ಫಾಲ್ಸಿಗೆ ಕೂಡ್ಲು ತೀರ್ಥನ ದಿಡುಪ್ಪೆಗೆ ಅಂತ ಕೂಡ್ಲು ತೀರ್ಥ ಬಂದಿದ್ರು, ದಿಡುಪ್ಪೆ ವಾಟರ್ ಫಾಲ್ಸಿಗೆ ಕೂಡ ಬಂದಿದ್ರು. ಇವ್ರ ಜೊತೆಗೇ ಒಂದು ರೈಡ್ ಮಾಡಿದ್ದೀವಿ. ಹಾಯ್ ಬ್ರೋ, ಎಂಚೋಲಾರ್ ಜಾಲಿ ನಮ್ಮ ರೈಡರ್, ಯಾವತ್ತು ನಮ್ಮ ರೈಡರ್ ಅಲ್ಲ, ಬಿಗ್ ಫ್ಯಾನ್ 4 ಜನ ಆದ್ವಿ. ಸೊ ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಜನ ಎಲ್ಲ ಸೇರ್ತಾರೆ, ಹೋಗೋದು ಅಷ್ಟೇ. ಸೊ ಇನ್ನು ನೋಡಬೇಕು, ನಮ್ಮ ಆ ಕಡೆಯಿಂದ ಯಾರೋ ಬರ್ತಾ ಇದ್ದಾರೆ ಅಂತ ರಾಕೇಶ್ ಅವರು ಹೇಳಿದರು. ಸೊ ಪ್ರಾಪರಾಗಿ ಗೊತ್ತಿಲ್ಲ ಯಾರೆಲ್ಲ ಬರ್ತಾ ಇದ್ದಾರಂತ. ಬಂದರೆ ಒಳ್ಳೆಯದು, ಖುಷಿನೇ. ಗುರ್ತುಂಟು ಎಲ್ಲರದ್ದು, ಬಟ್ ಯಾರು ಅಂತ ಬಂದ ಮೇಲೆ ನಾವು ಅವ್ರ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲೇ ಲೆಫ್ಟ್ ಅಂತೆ ಗೈಸ್, ನೋಡಿ ಎಲ್ಲಿ ಲೆಫ್ಟ್ ಹಾಕಿ ರೈಟಿಗೆ ಹಾಕಿದ್ವಿ, ಸಾರಿ.
ಸೊ ಇಲ್ಲಿಂದ ನೋಡೋಣ ಯಾವ ಥರ ಹೋಗೋದು ಅಂತ. ಸೊ ಗೈಸ್ ಫೈನಲಿ ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಾಣುವಾಗೆಲ್ಲ ಭಯ ಆಗ್ತಾ ಉಂಟು ನೋಡಿ ಅಂತೆ. ABS ಕೂಡ ಆಫ್ ಮಾಡಿಲ್ಲ ಗೈಸ್. ABS ಆಫ್ ಮಾಡಬೇಕಿತ್ತು ಮೇಯ್ನ್ಲಿ ABS ಆಫ್ ಮಾಡಿದರೆ ಏನಾಗುತ್ತೆ ಅಂದರೆ ಟಯರ್ ಏನಾಗೋದು ಸ್ಕಿಡ್ ಥರ ಬ್ರೇಕ್ ನಿಲ್ಲಲ್ಲ, ಡೈರೆಕ್ಟಾಗಿ ನಿಲ್ಲುತ್ತೆ ABS ಆಫ್ ಮಾಡಿದರೆ. ಸೊ ಇವಾಗ ಮಾಡಿಲ್ಲ, ಪರವಾಗಿಲ್ಲ ಇರಲಿ. ಮೇಯ್ನಾಗಿ ಡೌನ್ ಹೋಗುವಾಗ ಮೇಲೆ ಹತ್ತುವಾಗಲ್ಲ ABS ಆಫ್ ಮಾಡೋದು. ಓ ಸ್ವಲ್ಪ ಮಳೆ ಎಲ್ಲ ಬಂದರೆ ಉಂಟಲ್ಲ ಗೈಸ್, ತುಂಬ ಅಂದರೆ ತುಂಬ ಆಫ್ ರೋಡ್ ಆಗುತ್ತೆ ಇದು. ಸೊ ಮಳೆ ಇಲ್ಲ ಅಲ್ವಾ, ಸೊ ಅದರಿಂದ ಅಲ್ಲಿ ಒಂದು ಓ RX ಅವ್ರು ನೋಡಿ ಹೋಗೋದು ಯಾವ ಥರ ಹೋಗ್ತಾ ಇದ್ದೀರಾ ಅಂತ. ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು, ಯಾಕೆಂದರೆ ಗಾಡಿ ಫುಲ್ಲು ಕಂಡೀಷನ್ ಮಾಡ್ಕೊಂಡು ಬಂದಿದ್ದೀನಿ. 14,500 ರೂಪಾಯಿ ಬಿಲ್ ಆಗಿದೆ. ಸೊ ಅದರಿಂದ ಪ್ಲೇಟಿಗೆಲ್ಲ ಸ್ವಲ್ಪ ಏನಾದರೂ ಬಿದ್ದರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಲಾಂಗ್ ಹೋಗ್ತಾ ಇದ್ದೀನಲ್ಲ. ಸೊ ಅದರಿಂದ ಸ್ವಲ್ಪ, ಇಲ್ಲ ಅಂದರೆ ಪರವಾಗಿಲ್ಲ ಊರಲ್ಲಿ ಇರ್ತೀನಲ್ಲ ಅಂತ ಏನು ವರಿ ಇಲ್ಲ. ನಿನ್ನೆ ತಾನೇ ಎಲ್ಲ ಸರಿ ಮಾಡಿಕೊಂಡು 14,000 ರೂಪಾಯಿ. ಸೊ ಆಫ್ ರೋಡ್ ಅಂದಮೇಲೆ ಬಿಡಲಿಕ್ಕೆ ಮನಸ್ಸು ಬರಲ್ಲ, ಹೋಗ್ಬೇಕಂತಲೇ ಅನಿಸುತ್ತೆ. ಸೊ ಹೋಗ್ಲಿಕ್ಕೆ ಇರೋದು ನೋಡಿ ಗೈಸ್ ಯಾವ ಥರ ಇದೆ. ಸಖತ್ತಾಗಿತ್ತು. ಇನ್ನು ಸ್ವಲ್ಪ ಮಳೆ ಎಲ್ಲ ಬಂದರೆ ಉಂಟಲ್ಲ, ಇನ್ನೂ ತುಂಬ ಅಂದರೆ ತುಂಬ ಮಸ್ತಾಗಿ ಕಾಣುತ್ತೆ. ಇದೇ ನಮ್ಮ ಸರಿಪಲ್ಲ ವಿ ಪಾಯಿಂಟ್ ಅಂತೆ, ವಿ ಪಾಯಿಂಟ್. ಸೊ ಆ ಕಡೆ ಕೂಡ ಹೋಗ್ಲಿಕ್ಕೆ ಆಗುತ್ತೆ. ಇವಾಗ ಸ್ವಲ್ಪ ಏನೋ ಕಲ್ಲೆಲ್ಲ ತೆಗೆದು ಆ ಕಡೆ ಈ ಕಡೆ ಆಗಿದೆ. ಸೊ ಆ ಕಡೆ ಹೋಗೋಣ ನಾವು. ಈ ಕಡೆ ಫುಲ್ ಕಲ್ಲೆಲ್ಲ ತೆಗೆದಿದ್ದಾರೆ ಗೈಸ್ ನೋಡಿ. ಆಮೇಲೆ పోయరా పూజదే ಈ ಆಫ್ ರೋಡ್ ಎಲ್ಲ ಸಾಕಾಗಲ್ಲ ಗೈಸ್, ಏನು ಸಾಕಾಗುತ್ತೆ. ನಮಗೆ ಸ್ವಲ್ಪ ಮಳೆ ಎಲ್ಲ ಬಂದರೆ ಉಂಟಲ್ಲ, ಸ್ವಲ್ಪ ಜಾರಿ ಬೀಳುವುದು ಅದೆಲ್ಲ ಒಂಥರ ಖುಷಿ, ಗೊತ್ತಾಯ್ತಾ? ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಸೊ ನೀರಲ್ಲಿ ತಗೊಂಡು ಹೋಗ್ಬೋದಿತ್ತು. ನೋಡಿ ಅಂದರೆ ఇమేట్ ఆపుండా వైట్ మిత్తుడా ಏನಿಲ್ಲ. ABS ಆಫ್ ಮಾಡಿದ್ರು ಉಂಟಲ್ಲ ಫುಲ್ಲು, ಆ್ಯಕ್ಚುಲಿ ಟೈರ್ ಕೂಡ 30% ಇರೋದು, ಜಾಸ್ತಿ ಏನಿಲ್ಲ. ಸೊ ಸ್ವಲ್ಪ ಬ್ರೇಕ್ ಹಿಡಿದ್ರೆ ಆಯಿತು, ಸ್ಕಿಡ್ ಆಗುತ್ತೆ ಗಾಡಿ. ABS ಕೂಡ ಸ್ವಲ್ಪ ಆಫ್ ಮಾಡಿದರೆ ಒಳ್ಳೆಯದು ಈ ಆಫ್ ರೋಡ್ ಮಾಡುವಾಗ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ, ಯಾರ ಜೊತೆ ಎಲ್ಲ ಹಿಮಾಲಯನ್ 411 ಎಲ್ಲ ಇದ್ದವರು. ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ನಮ್ಮ ಅಡ್ವೆಂಚರ್ ಬೈಕಲ್ಲಿ ಬರುತ್ತೆ ABS. ಸೊ ಅದನ್ನು ಆಫ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ಫುಲ್ಲು ಕಲ್ಲೆಲ್ಲ ತೆಗೆದ್ಬಿಟ್ಟಿದ್ದಾರೆ ಇಲ್ಲಿಂದ, ಮಣ್ಣೆಲ್ಲ. ಸೊ ಮೊದಲಿಗೆ ಸ್ವಲ್ಪ ಒಳ್ಳೆಯದಿತ್ತು. ಮಳೆ ಎಲ್ಲ ಬಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಗ್ರಿಪ್ ಆಗಿ ಹೋಗ್ಬೋದು. ನುಗ್ಗಿಸುದೆ ಗೈಸ್, ಏನಂತೆಲ್ಲ ಎಲ್ಲಿಗೆ ಅಂತೆಲ್ಲ, ಸೀದಾ ನುಗ್ಗಿಸ್ಕೊಂಡು ಹೋಗುದೆ.
ಅದೆಲ್ಲಿಗಂತ ಜಾಗ ಅಂತ ಇಲ್ಲ, ಏನಿಲ್ಲ. ಸೊ ನಾವು ಡ್ರಿಂಕ್ ಅಡೆ ಬೈ. ಸೊ ಲಡಾಖಲ್ಲಿ ಈ ಥರ ಏನಿರಲ್ಲ, ಜಸ್ಟ್ ವಾಟರ್ ಕ್ರಾಸಿಂಗ್ ಮೇನ್ ಇರುತ್ತೆ. ಜಾಸ್ತಿಯಾಗಿ ನೀರು ವಾಟರ್ ಕ್ರಾಸ್ ಮಾಡಲಿಕ್ಕಿರುತ್ತೆ ಜಾಸ್ತಿಯಾಗಿ. ಇನ್ನೊಂದೇನೆಂದರೆ ಸ್ವಲ್ಪ ಸ್ನೋವಲ್ಲಿ ಬ್ಲ್ಯಾಕ್ ಐಸಲ್ಲಿ ಓಡಿಸೋದು ಗಾಡಿ ಸ್ವಲ್ಪ ಕಷ್ಟ, ಗ್ರಿಪ್ಪೇ ಸಿಗಲ್ಲ. ಸೊ ಅದೊಂದು. ಈ ಥರ ಎಲ್ಲ ಏನು ಸುಮ್ಮನೆ ಇಲ್ಲಿ ಪ್ರಾಕ್ಟಿಕ್ಸ್ ಎಲ್ಲ ಮಾಡಿ ಎಲ್ಲಿ ಹೋಗೋದು ಅದೆಲ್ಲ ಸುಮ್ಮನೆ ವಿಷಯ. ಸೊ ಗೈಸ್, ನಂದೊಂದು ಆಸೆ ಉಂಟು. ಏನಂದರೆ ಒಂದು ಸ್ವಲ್ಪ ಏನು ಹೇಳೋದು, ಹುಲ್ಲೆಲ್ಲ ಇರ್ತದಲ್ಲ, ಅಲ್ಲಿ ಗಾಡಿ ಸ್ಟಾಪ್ ಮಾಡಿಕೊಂಡು ಕೆಳಗೆ ಬೀಳಿಸಿ, ನಾರ್ಮಲಾಗಿ ಕೆಳಗೆ ಬೀಳಿಸಿ, ನಾವು ಬೀಳೋದಲ್ಲ, ಹೋಗಿ ನಾರ್ಮಲಾಗಿ ಕೆಳಗೆ ಬೀಳಿಸಿ ಅಲ್ಲಿ ಒಂದು ಫೋಟೋ ತೆಗಿಬೇಕು ಹೀಗೆ ಮಲಗಿ. ಸೊ ಅದು ತುಂಬ ಜನ ತೆಗಿತಾರೆ, ಒಂದು ಏನೋ ಒಂಥರ ಅದು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನನಗೆ ಕೂಡ ಮಾಡಬೇಕು. ಪಂಚರ ಪಂಚರ್ ಥರ ಫೀಲ್ ಆಗ್ತಾ ಉಂಟು ಗೈಸ್. ಹೇಳಿಲ್ವಾ 30% ಇರೋದು ಟಯರ್, ಗೊತ್ತಿಲ್ಲ ಏನಾಗುತ್ತೆ ಅಂತ. ಓ ಬೈದಾರಾ? 30% ಇರೋದು ಗೈಸ್ ಟೈರ್. ಸೊ ಅದಕ್ಕೆ ಹೇಳ್ತಾ ಇರೋದು. ರಾಕಿ ಅವರು ಹೋಗುದು ನೋಡಿ. ಇಲ್ಲೊಂದು ಜರ್ಗಾಕು ಆ ಕಡೆ ಮೇಲೆಗೆ ಹೋಗ್ಬೇಕು ಗೈಸ್, ಅದು ಒಂದು ಸ್ವಲ್ಪ ಥ್ರಿಲ್. ಸೊ ನಾವು ABS ಎಲ್ಲ ಆಫ್ ಮಾಡೋದು ಒಳ್ಳೆಯದು ಇಲ್ಲಿ. ಸೊ ಗೈಸ್, ಇದನ್ನು ನ್ಯೂಟ್ರಲಲ್ಲಿ ಇಟ್ಟು ABF ಆಫ್ ಆಯಿತು. ಇವಾಗ ನೋಡಿ ಸಿಗ್ನಲ್ ಬಂತಲ್ಲ, ಇದು ABF ಆಫ್ ಆಯಿತು. ಸೊ ಇವಾಗ ನಮಗೆ ಆರಾಮದಲ್ಲಿ ಹೋಗ್ಬೋದು. ವಾಹ್, ಯಾವ ಥರ ಇದೆ ಗೈಸ್, ಬ್ಯೂಟಿಫುಲ್. ಇಲ್ಲೇ ಗಾಡಿ ಕೆಳಗೆ ನಿಲ್ಲಿಸಿ ಕೆಳಗೆ ಬೀಳಿಸಿ ಇಲ್ಲಿಂದ ಹೋಗುವಂಥ ಪ್ರಯತ್ನ ಮಾಡೋಣ. ಓಕೆ. ಸೊ ರಾಕೇಶ್ ಅವರು ಆ ಕಡೆ ಹೋದರು, ನಾವು ಕೂಡ ಆ ಕಡೆ ಹೋಗುವಂಥ ಪ್ಲ್ಯಾನ್. ಸೊ ABS ಆಫ್ ಆಯ್ತಲ್ಲ, ಇವಾಗ ನೋಡಿ ಏನು ಸೌಂಡ್ ಬರ್ತಾ ಇಲ್ಲ ಟಯರ್ದು ಆ ಥರ. ಸೊ ಅದಕ್ಕೆ ಹೇಳ್ತಾ ಇರೋದು. ಓ ಗುಂಡಿ, ದೊಡ್ಡ ಗುಂಡಿ, ಇದು ದೊಡ್ಡ ಗುಂಡಿ ಗೈಸ್. ಓ ಹತ್ತಿಸೋಣ, ಏನು ತೊಂದರೆ ಇಲ್ಲ, ಹೋಗುದೆ. ನೋಡಿ ಗೈಸ್, ಇಲ್ಲೇ ಒಂದು ಫೋಟೋ ತೆಗಿಯೋಣ. ಅದು ನಾನು ಹೇಳಿದ ಒಂದು ಫೋಟೋ ಉಂಟಲ್ಲ, ಅದು ಇಲ್ಲೇ ತೆಗೆಯುವ. ಸೊ ಈ ಜಾಗ ಸ್ವಲ್ಪ ಚೆನ್ನಾಗಿದೆ ನೋಡಿ. ಕ್ರೇಜ್ ಅಂದ್ರೆ ಇದೆ ನೋಡಿ, RX ಇದು. ಮೆಲ್ಲ ಇಂಜಿನ್ ಗಾಡಿ ಜೊತೆ ಎನ್ನ ಬೈಕ್ ಒಂಜಿ ತಿರ್ತಬಾರ್ದು, ಒಂಜಿ ಫೋಟೋ ತೆಪ್ಪೋಡು ಅವೇ ಎಡ್ಡ ತೋಜುಂಡು. ಕೆಳಗೆ ಆಗ್ಲಿಕ್ಕೆ ಬೇಜಾರಾಗುತ್ತೆ ಗಾಡಿ. ಜತ್ತದ ಒಂಜಿ ಫೋಟೋ ತೆಪ್ಪುಗಾನು.
ಹಾಂ 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 ಎಂಚಲ ಓಕೆ ಮಾತ ಒಂಜೆ ಮೂಲೆ ಎಡ್ಡುಂಡು ತಿರ್ತಿ ಎಡ್ಡುಂಡು ತಿರ್ತಿ ಬೆಲೆ ಗಾಡಿ ತಿರ್ತಿ ಪಾಡ್ರೆ ಕಟ್ಟ ಪುಂಡ ಹಾಂ ಈರಿ ಹ್ಯಾಂಡ್ಲ್ ಸ್ಟ್ರೈಟ್ ಇದಿಲ್ಲ ಈಗ ಇದು ಪಾಡ್ಲಿ ತಾಗೊಂಡ ಏ ಬೇಗ 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 ಬ್ರೋ ಬೇಗ ಬಲೆ ಪೆಟ್ರೋಲ್ ಇಜ್ಜಿ ಗಾಡಿ ಪೆಟ್ರೋಲ್ ಪಾಡ್ರೆ ನೆನಪಿಜ್ಜಿ ಪೆಟ್ರೋಲ್ ಹಾಕ್ಲಿಕ್ಕೆ ನೆನಪಿಲ್ಲ ಗೈಸ್ ಪೆಟ್ರೋಲ್ ಇಲ್ಲ ಆಲ್ಮೋಸ್ಟ್ ಹೋಗಿದೆ ಇವಾಗ ಕಾಲ್ ಕೊಟ್ಟು ಟೋ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲ ಅಲ್ಲಿ ಹಾಕ್ಬೇಕಂತ ಬಂದದ್ದು ಇಲ್ಲ ಈಗ ನಿನ್ನೆ ಒಂದು ರೈಡ್ ಅಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಬಂದು ಕಂಟೆಂಟ್ ತಿಕ್ಕೊಂಡು ಪಾ ಗೈಸ್ ನೋಡಿ ಈ ಆಫ್ ರೋಡ್ ಎಲ್ಲ ಬಂದು ಈ ತರ ಗಾಡಿ ಬೀಳಿಸ್ಕೊಂಡು ಫೋಟೋ ಎಲ್ಲ ತೆಗಿತಾರಲ್ಲ ಅದಿದೆ ಏನು ಅವ್ರು ಬಿದ್ದು ಫೋಟೋ ತೆಗಿದೇನಲ್ಲ ಗಾಡಿಯನ್ನು ಈ ತರ ಬೀಳಿಸಿ ಫೋಟೋ ತೆಗಿಯೋದು ಓಕೆನಾ ಸೊ ನಾವು ಕೂಡ ಒಂದು ಫೋಟೋ ಎಲ್ಲ ತೆಗಿಯೋಣ ಅಂತ ಆ್ಯಕ್ಚುಲಿ ಅದು ರೈಡಿಂಗ್ ಗೇರ್ಸ್ ಅಲ್ಲಿ ಇದ್ರೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಸೊ ನಾವಿವಾಗ ಏನೋ ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದೀವಿ ಈ ಥರ ಗಾಡಿ ಬೀಳಿಸಿ ಒಂದು ಫೋಟೋ ತೆಗೆಯೋದು ನನ್ನ ಗಾಡಿ ನೋಡಿ ಗೈಸ್ ಯಾವ ಥರ ಬಿದ್ದಿದೆ ಗೈಸ್ ನೋಡಿ ಬೈಕ್ ಕೆಳಗೆ ಆಗೋದಲ್ಲ ಗಾಡಿನ ಎತ್ತಬೇಕು ಯಾವ ಥರ ಅಂತ ನೋಡಿ ಎತ್ತೋದು ನೋಡಿದ್ರಲ್ಲ ಸೊ ನಮ್ಮ ಗಾಡಿದು ಇವಾಗ ಫೋಟೋಶೂಟ್ ಉಂಟು ಗೈಸ್ ಇವಾಗ ನಮ್ಮ ಫೋಟೋಶೂಟು ರೆಡಿ ಎಲ್ಲಿ ಮಲಗಬೇಕು ತೆಗಿಯ ಅವ್ನು ಬ್ಲಾಗ್ ಮಾಡ್ತಾ ಇದ್ದಾನೆ ಗೈಸ್ ನೋಡಿ ಎಲ್ಲರೂ ಬ್ಲಾಗರ್ ಆದರೆ ಇದೇ ಕಷ್ಟ ಫೋಟೋ ತೆಗಿಯೋರಿಲ್ಲ ಮಲಗಬೇಕಾ ಮೇಲಿಂದ ಹೇಗೆ ಈಗಲ್ಲ ಹೀಗೆ ಬೇಕು ಹಾಂ ಎಂಚ ಬೆಡ್ರೂಮ್ ಬೈದಿನ ಬೇ ಇರದಾಳ ಕೇಳಿಜಿ ಮೈಕ್ ಎನ್ನಗಾಯ್ಟುಂಡು ಇದು ಓಕೆ ಗೈಸ್ ಏನು ಮಾಡೋದು ಅವಸ್ಥೆ ಒಂದು ಫೋಟೋ ತೆಗಿಬೇಕು ಅಂತ ಆಸೆ ಈ ಥರ ಬೈಕ್ ಏನೋ ಬೂರ್ದ ಇಜ್ಜಿ ದಾಳಿಜ್ಜಿ ಸ್ವಲ್ಪ ಹಾಂ ಅವು ಚೇಂಜ್ ಮಾಡ್ತೇವೆ ಅಲ್ಪ ತಜಲಿ ನೋಡಿ ಗೈಸ್ ನಮ್ಮ ಅದ್ಯಾರು ಗೊತ್ತಿಲ್ಲ ಬಿಡಿ ನಮ್ಮ ಟಾಕ್ಸಿಕ್ ರೈಡರ್ ಬಂದರು ಅದೇ ಥರ ನಮ್ಮ ಗರುಡ ಆ ಕಡೆ ಬರ್ತಾ ಇದ್ದಾರಲ್ಲ ಇಲ್ಲಿ ಕೊಡಿ ನಮ್ಮ ಟಾಕ್ಸಿಕ್ ಅವರು ಬಂದರು ವೆಲ್ಕಮ್ ಬ್ರೋ ವೆಲ್ಕಮ್ ಎಂಚುಲ್ಲರ್ ಇವಾಗ ನಮ್ಮ ಗರುಡ ಕಾವು ಏರುಂದು ಬಂದು ಗೊತ್ತಿಜ್ಜಿ ಹಾಯ್ ಬ್ರೋ ಎಂಚುಲ್ಲರ್ ನಮ್ಮ ಗರುಡ ಸೊ ತುಲೆ ಪೂರ ಆಫ್ ರೋಡ್ಗೆ ಬೈದೇರು ಇದು ನೋಡಿ ಟೈರ್ ಇದು ಪ್ಯಾಟರ್ನ್ ನೋಡಿ ಹೀಗೆ ಬರ್ತದೆ ಇದು ಅಪೋಲೋ ಹೀಗೆ ಬರುತ್ತೆ ಪ್ಯಾಟರ್ನ್ ಗೈಸ್ ನೋಡಿ ನನ್ನ ಫೋಟೋ ಸಹ ಈ ತರ ತೆಗಿಲಿಲ್ಲ ಇವ್ರು ನೋಡಿ ಅಂತೆ ಎಷ್ಟು ಕಷ್ಟ ಬಂದು ಅದು ನನ್ನ ಬೈಕ್ ಮೇಲೆ ನಿಂತ್ಕೊಂಡಲ್ಲ ತೆಗಿದ್ದು ಫೋಟೋ ತೇಜಲಿ ಓ ಇಂಚನ್ ದೆಪ್ಪಗ ಇತ್ತೆ ಇರ್ನ ಬೈಕ್ ಉಪ್ಪಡವಳು ಎಡ್ಡೆ ಸ್ಕೂಟರ ಗೈಸ್ ನೋಡಿ ಬೇಕಾ ಇದೆಲ್ಲ ಬೇಕಾ ಇಲ್ಲೊಬ್ರು ಏನೋ ತಿಂತಾ ಇದ್ದೀರಿ ಅವಂದೇ ತಿನ್ನಲಿ ಹಾಂ ಗೈಸ್ ನೇರಳೆಯಲ್ಲಿ ಸಣ್ಣ ನೇರಳೆ ಬರ್ತದಲ್ಲ ಅದಿದೆ ನೋಡಿ ತಿನ್ಬೋದು ಬೇಸರಿಲ್ಲ ಮೊದಲಿಗೆ ಇವರು ತಿಂದರು ಮತ್ತೆ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು ಹೋದ್ರೆ ಇಬ್ಬರು ಹೋಗ್ತೀವಿ ಅಂತ ಒಬ್ಬರೇ ಹೋಗ್ಲಿಕ್ಕೆ ಇವಾಗ 3ನೇ ಜನ ಆಯ್ತು ಅಲ್ಲಿ ಬೇಕಾ ತಗೊಂಡು ಬರ್ಬೇಕಾ ಎಲ್ಲಿಗಂತ ಹೇಳಿ ರೆಡಿ ಮಲ್ಲ ಎಡ್ಡ ಐಸ್ ಮಲ್ಲೊಂಜಿ ಬರ್ಕೊಂಡು ಎಡ್ಡ ಇದು ತಿನ್ಲಿಕ್ಕಿಲ್ಲ ಆಯ್ತಾ ಇದು ಬೀಜ ಬೀಜ ಬಿಸಾಡಬೇಕು ಬೀಜ ತಿನ್ಲಿಕ್ಕಿಲ್ಲ ಗೈಸ್ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ
ಕ್ರೇಜಿ 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 ಗೈಸ್ ನೋಡಿ ನೋಡಿ. ಅದೇ ಪೂಜಾ ಎಲ್ಲ ಬರ್ತೀರ ವಿಡಿಯೋ ಬರ್ತಿಲ್ಲ. ಯಾವ ಥರ ಇದೆ ಗೈಸ್ ನೋಡಿ. ಸೊ ನಮ್ಮ ಗರುಡು ಅವ್ರದ್ದು ಬೈಕು ಇಲ್ಲೇ ಇದೆ. ಏ ಇರಿ ಇಮೇಟ್ ಬಲೆ 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 ಬರ್ಪುಂಡು ಬಲೆ ಸ್ಟ್ರೈಟ್ ಬಲೆ ಬರ್ಪುಂಡಿಯ ಬಲೆ ಮಂತ್ಲೆ ಇವ್ರು ಲೆಫ್ಟ್ ಪಾಡ್ಲೆ ಲೆಫ್ಟ್ ಪೂರ ಫುಲ್ ಲೆಫ್ಟ್ ಹಾಕ್ಲಿ ಫುಲ್ ಲೆಫ್ಟ್ ಹಾಕ್ಲಾ ಬಲೆ ಬಲೆ ಈ ಮರ್ದು ಬಲೆ ಬಲೆ ಹಾಂ ಬಲೆ ಈತ ಬರಲಿ ರೆಡಿ ಹಾಂ ಬಲೆ ಬಲೆ ಪಾಸ್ ಪೋಯ್ ಮೆಲ್ಲ ಮೆಲ್ಲ ಫ್ರಂಟ್ ಡೆಂಚೆ ಬರ್ಪುಂಡು ಲಾಂಗ್ ಹಾಪುಂಡತಿ ಚೂರು ಕ್ಲೋಸ್ ದಿದ್ಲಿ ಮೊದಲೇ ಇತ್ತು ಫಾಯ್ದಾ ಹುಟ್ಟಾತ ಹೇ ಗೈಸ್ ಇದೆಲ್ಲ ಮೊದಲೇ ಇತ್ತು ಸುಮ್ಮನೆ ಅದೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಹಾಂ ಇದು ನೋಡಿದ ಮೊದಲೇ ಇದ್ದದ್ದು ಗಾಡಿ. ಇದು ಗಾಡಿ ಬಿಡುವಾಗ ಎಲ್ಲೆಲ್ಲಿ ನೋಡ್ಕೊಂಡು ಹೋಗೋದು, ಹುಡುಗಿಯರು ನೋಡ್ಕೊಂಡು ಹೋಗೋದು, ಈ ಥರ ಆಗುತ್ತೆ. ಕರೆಕ್ಟ್ ಗಾಡಿ ಫೋಕಸ್ ಮಾಡಿ ಓಡಿಸಿದ್ರೆ ಏನಾಗಲ್ಲ. ಇದು ಸೌಂಡ್ ಬರ್ತದೆ ಕೆಳಗೆ ಹಾಕಿದರೆ ಕುಯ್ ಅಂತ, ಇಲ್ಲ ಶೇಕ್ ಮಾಡಿದರೆ ಬರುತ್ತೆ ಒಂದೊಂದು ಸಲ. ಇಲ್ಲಿ ಚೂರು ಕ್ಲೋಸ್ ದಿಲ್ಲ ಗಾಡಿ. ಹಾಂ ಪೂಜಾ ಹಾಂ ಏಯ್ ಇದು ಗಾಡಿ ಗೈಸ್, ಗಾಡಿ ಅಂದರೆ ಇದು ಈ ಥರ ಇರಬೇಕು ಗಾಡಿ. ಫುಲ್ಲು ಜಾಲಿ. ಎಷ್ಟು ದಿನ ಅಂಡಿ ಇಲ್ಲಾರ್ಬೋದು ಅಂದ ಗೈಸ್ ನೋಡಿ. ನಮ್ಮ 5 ಬೈಕು ಇಲ್ಲೇ ನಿಂತಿದೆ. ಗರುಡ ಅವರ ಬೈಕು ಎಕ್ಸ್ಪೀರಿಯನ್ಸ್ ರೈಡರ್ ಇದು ನಮ್ಮದೇ. ಇದು ನಮ್ಮ ಟಾಕ್ಸಿಕ್ ರೈಡರ್ ಇಲ್ಲೇ ಇದ್ದಾರೆ. ಒಂದು 4 ತಿಂಗಳಾಯಿತು ಮನೆಗೆ ಹೋಗೋದೆ. 6 ತಿಂಗಳಲ್ಲ 4 ಅಲ್ಲ ಸಾರಿ 6 ತಿಂಗಳಾಯಿತು ಮನೆಗೆ ಹೋಗೋದೆ. ಇವ್ರು ಕೂಡ ಇಲ್ಲೇ ಇದ್ದಾರೆ. ಲೈನಪ್ ಎಲ್ಲ ಇತ್ತು, ಒಂದು ಫೋಟೋ ಎಲ್ಲ ತೆಗೆದ್ವಿ. ಸೊ ಇಲ್ಲಿಂದ ನಾವು ಆ ಕಡೆ ಹೋಗಿ ಗಾಡಿ ಅಡ್ಡ ಬೀಳಿಸಿ ಎಲ್ಲ ಗಾಡಿ ಅಡ್ಡ ಬೀಳಿಸಿ ಒಂದು ಫೋಟೋ ತೆಗಿಲಿಕ್ಕೆ ಉಂಟು. ಇದೆಂತ ಕುದುರೆ, ಲದಾಖ್ ಕುದುರೆ, ನಮ್ಮ ತುಳುನಾಡಿದು ಫ್ಲ್ಯಾಗ್ ಉಂಟು. ಅದೇ ಥರ ಈ ಬೈಕ್ ನೋಡುವಾಗನೇ ಏನೋ ಒಂಥರ ಮೈಯೆಲ್ಲ ಜುಮ್ ಆಗ್ತದೆ. ಒಂದೇ ಒಂದು ಬೈಕ್, ಅದು ಇದೊಂದೇ ಇರೋದು. ಇಂಥ ಬೈಕ್ ಹುಡುಕಿ ಕೊಟ್ಟವರಿಗೆ ಈ ಬೈಕ್ ಫ್ರೀ ಕೊಡ್ತೀನಿ. ನಂದು ಗಾಡಿ ಉಂಟಲ್ಲ ಆ ಥರ ಉಂಟು. ಸ್ವಲ್ಪ ಜಾಸ್ತಿ ಆಯ್ತು, ಸ್ವಲ್ಪ ನಗೀರಿ. ಅವ್ನು ಕಾಮಿಡಿ ಮಾಡ್ತಾ ಇರ್ತಾನೆ, ಸ್ವಲ್ಪ ನೀವು ನಗಬೇಕು. ಅದೇ ನಮ್ಮ ಮೀಮ್ಸ್ ಏನು ಬರಲ್ಲ, ಈ ಥರ ಒಂದು ಕಾಮಿಡಿ ಇರುತ್ತೆ ನಮ್ಮದು. ಇನ್ನಾಕೆ ಎಂಚ ದಾದ ಒಂದು ಬರ ಮೀಮ್ಸ್ ದಾಲೇಜ್ ಎಡಿಟಿಂಗ್ ದಾಲೇಜ್ ಇಂಚಿನ ನಾರ್ಮಲ್ ನ್ಯಾಚುರಲ್ ಕಾಮಿಡಿ ಹಾಗೆ ಇಂಚ ಕೀತುಲೆಗೆ ಎನ್ನ ಈಚರದಲ್ಲಿ ಹಾಕ್ಕೊಂಡು போதானே பெட்ரோல் ಸ್ವಲ್ಪ ಅಂದಂದು ಸ್ವಲ್ಪ ಓಕೆ ಸರಿ ಅಪ್ಪ ಬಲಿ ಇಡೇ ಬಲಿ ಚೂರು ಮಿತ್ತಿಗೆ ಬಾಡ್ಲಿ ಮಿತ್ತಿಗೆ 8000 ಚೂರು ಮಿತ್ತು ಬಲಿ ಮೂಲ್ ಬಾಡ್ಲಿ 8000 ರೆಡಿ ಸ್ಟಡಿ ಗೋ ಸ್ಟಾರ್ಟ್ ಟಿಸ್ಕ್ಯಾವ್ ಗೈಸ್ ನೋಡಿ ಸಿಸ್ಟಮ್ ಯಾವ ಥರ ಇದೆ ನೋಡಿ. ಸೌಂಡ್ ನೋಡಿ ನೋಡಿದಿರಲ್ವಾ, ಇದೆ ಆ್ಯಕ್ಚುಲಿ. ಸೊ ಗಾಡಿ ಬಿದ್ದಾಗ ಈ ಥರ ಈ ಸೌಂಡ್ ಆಗುತ್ತೆ. ಬಟ್ ಇದರಿಂದ ಏನು ಯೂಸ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಳ್ಳೇದಿದೆ. ಹೇಗೆ ಯೂಸ್ ಇರುವಾಗ ಎಮರ್ಜೆನ್ಸಿ ಕೆಳಗೆ ಬಿದ್ದಾಗ ಉಂಟಲ್ಲ, ಜನರಿಗೆ ಗೊತ್ತಾಗ್ತದೆ ಏನಂತ. ಅದು ಇಂಡಿಕೇಟರ್ ಸ್ಕೂಟರ್ದು ಸೌಂಡ್ ಇದೇ ತರ ಇದ್ದು ದೊಡ್ಡಾಗಿ ಸೈರನ್ ಆಗ್ಬೇಕು. ಇದೆಂತ ಇದು ಸೌಂಡ್ ಯಾರಿಗೆ ಕೂಡ ಗೊತ್ತಾಗಲ್ಲ. ಅದು ಇಂಡಿಕೇಟರ್ ಆಗ್ತಾರೆ ಆಕ್ಟಿವ್, ಅದು ಟೀ 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 ಅಂತ ಹೇಳ್ಬೇಕು. ಬಿಡ್ಬೇಕು ರೈಲು ಈ ತರ ಬಿಡಬಾರ್ದು, ಗೊತ್ತಾಯ್ತಲ್ಲ. ಯಾಕೆ
ಬಿಡ್ಬೇಕು ರೈಲ್ ಈ ತರ ಬಿಡಬಾರ್ದು. ಅವು ಸೌಂಡ್ ಏರ್ ಬರ್ಬೇರು ಮಾರ್ರೆ. ಬಾಯ್ ಬನ್ಕನ ಬಾಯ್ ಮನ್ಪೊಡಿ ಇತ್ತೆ ಗರುಡ ಬಾಯ್ ಹೆಂಚಾತಂಡ್ರಿ ರೈಡ್ ಪೂರ. ಇಂಥದೊಂದು ಪ್ಲೇಸ್ ಉಂಟಂತ ನಮಗೆ ಗೊತ್ತಿರ್ಲಿಲ್ಲ ಮಾರೆ, ಇಷ್ಟು ವೈಬ್ ಆಗ್ತದೆ ಅಂತ. ಆಫ್ ರೋಡ್ ಬಂಡ ಆಫ್ ರೋಡ್ ಮರಿಯಲ್ಲ ನನ್ನರ ಬರ್ಕ ಫುಲ್ ಮಳೆ ಜೈ ಬ್ರೋ. ಮತ್ತೆ ಹೇಗಿತ್ತು ನಮ್ಮ ರೈಡ್? ಫುಲ್ ಸೂಪರ್ ಬ್ರೋ. ಸೂಪರ್. ಮತ್ತೆ ಇದೇ ಆರ್ಗನೈಸರ್ ಇವ್ರಿಗೆ ಅಂತ ರಾಕಿ ಹೇಗಿತ್ತು? ಸೂಪರ್ ಎಂಜಾಯ್ಮೆಂಟ್. ಬಕ್ಕ ಇನ್ನು ಬರ್ಬೇಕಾದ್ರೆ ಇನ್ನು ಮಳೆಗಾಲಕ್ಕೆ ಬರ್ಬೇಕು. ರೈನಿ ಸೀಸನ್ ಬಂದ್ರೆ ಜಾಲಿ ಮಾಡಿ. ಸೂಪರ್ ಇತ್ತು. ನಮ್ಮ ಕಡಬದಿಂದ ಬಂದಿದ್ದಾರೆ ಇಬ್ಬರು ನೋಡಿ. ಹೌದು ಅದು ಗೊತ್ತು, ಫೇಮಸ್ ಅಲ್ಲ. ಇವ್ರ ಮನೆಗೆ ಹೋಗೋದು 6 ತಿಂಗಳಾಯ್ತು ಇವಾಗ. ಗೈಸ್ ನಾವು ನಾನು ಎನಿಸಿದ್ದು ಯಾರು ಕೂಡ ಬರೋದಿಲ್ಲ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ರೈಡರ್ ಗರುಡ್ ಅವರು ಬಂದಿದ್ದಾರೆ, ಮತ್ತೆ RX-135 ಬಂದಿದ್ದಾರೆ, ಮತ್ತೆ ಟಾಕ್ಸಿಕ್ ಅವರು ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಜಾಯ್ ಅವರು ಬಂದಿದ್ದಾರೆ, ನಮ್ಮ RX ಅಂತ ಎಸ್ಪಿರಿಟ್ ಅಂತ ಒಂದು ಹಾಕೊಂಡು ಅವ್ರು ಸಪೋರ್ಟ್ ಮಾಡಿ. ಸೊ ತುಂಬ ಖುಷಿ ಆಯಿತು ಇದೊಂದು ಆಫ್ ರೋಡಲ್ಲಿ. ಸೊ ಹಾಗೇನೆ ಪೇಮೆಂಟ್ ಎಲ್ಲರಿಗೆ EMI ಆಪ್ಷನ್ ಕೊಡ್ತೇನೆ ಎಲ್ಲರಿಗೆ. ಓಕೆ ಗೈಸ್, ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.